ಹಾಯ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನೋಡ್ತಾ ಇದ್ದೀರಾ ಈ ಸಲ ನಾವು ಚೆನ್ನಾಗಿ ಸೆಟ್ಟಿಂಗ್ ಬಂದಿದೆ. ಒಂದೊಂದು ಗಿಡದಲ್ಲಿ ಏನಿಲ್ಲ ಅಂದರೂ ಬಾಳೆನೇ ಇದೆ. ಒಂದೊಂದು ಗಿಡದಲ್ಲಿ 60-70ವರೆಗೂ ಸೆಟ್ಟಿಂಗ್ ಆಗಿದೆ. ಬಟ್ ಆದರೆ ತ್ರಿಪ್ಸು ಭಾಳ ಕಾಡ್ತಾಯಿದೆ. ಮೊನ್ನೆ 3-4 ಔಷಧಿ ತೊಗೊಂಡಿದ್ದೀನಿ, ಆದರೂ ಹೋಗ್ತಾ ಇಲ್ಲ. ಅಂದರೆ ವೆದರ್ ಸಪೋರ್ಟ್ ಮಾಡ್ತಾಯಿಲ್ಲ. ಮೊನ್ನೆ ಒಂದು ಸಿಸ್ಟಮಿಕ್ಕು ಮತ್ತೊಂದು ಕಾಂಟ್ಯಾಕ್ಟು ಎರಡು ತೊಗೊಂಡಿದ್ದೀನಿ. ನೋಡಬೇಕು. ಮೊನ್ನೆ ಹೊಡೆದಿರೋದು ಸಿಸ್ಟಮಿಕ್ಕು, ಸ್ವಲ್ಪ ಟೈಮ್ ತಗೊಳುತ್ತೆ. ಸಿಸ್ಟಮಿಕ್ಕು ಇನ್ಸೆಕ್ಟಿಸೈಡು ವರ್ಕು ಎಫೆಕ್ಟ್ ಆಗುತ್ತೆ. ನೋಡ್ತಿರ್ಬೋದು ಹೆಂಗೆ ಮಾಡಿದೆ ಎಲ್ಲ ತ್ರಿಪ್ಸ್ದೆ ಕೆಲಸ. ನಮ್ಮದು ಟೋಟಲ್ 1000 ಗಿಡ ಇದೆ. ಅದರಲ್ಲಿ ಈ ಪ್ಲಾಟಲ್ಲಿ ಮಾತ್ರ ಭರ್ಜರಿಯಾಗಿ ಸೆಟ್ಟಿಂಗ್ ಮಾಡಿದೆ. ಎಷ್ಟು ದಿನಕ್ಕೆ ಒಂದೊಂದು ಗಿಡದಲ್ಲಿ 100ವರೆಗೂ ಇದೆ ನೋಡಿ. ಈ ಗಿಡದಲ್ಲಿ 100ವರೆಗಿದೆ ಎಣಿಸಿದ್ರೆ. ದೊಡ್ಡದು, ಭಾಳ ದೊಡ್ಡದಾಗಿದೆ ಗಿಡ. ನೋಡ್ಬೇಕೇನಾಗುತ್ತೆ ಗೊತ್ತಿಲ್ಲ. ಸದ್ಯ ಯಾವುದೇ ರೋಗ ಇಲ್ಲ. ಅಲ್ಲಲ್ಲಿ ಸ್ವಲ್ಪ ಬ್ಲೈಟ್ ಕಾಣಿಸ್ಕೊಳ್ತಾ ಇದೆ. ನೆಕ್ಸ್ಟ್ ವೀಕ್ ಕಾಪರ್ ಆಕ್ಸಿಕ್ಲೋರೈಡ್ ಹೋದರೆ ಕಾಪರ್ ಆಕ್ಸಿಕ್ಲೋರೈಡ್ಗೆ ಏನೂ ಇರಲ್ಲ, ಹೋಗುತ್ತಲ್ಲ ಅಂತ ಹೇಳ್ತಾರೆ. ನೋಡ್ಬೇಕು, ಅದೊಂದು ಟ್ರೈ ಮಾಡಬೇಕು. ಮತ್ತು ಲಾಸ್ಟ್ ಇಯರ್ ಈ ಪ್ಲಾಟು ತುಂಬಾ ಫ್ರೂಟ್ ಸ್ಕ್ಯಾಬ್ ಆಗಿತ್ತು. ಫ್ರೂಟ್ ಸ್ಕ್ಯಾಬ್ ಅಂದರೆ ಸ್ವಲ್ಪ ರೈಸ್ಡ್ ಬ್ಲ್ಯಾಕ್ ಬಬಲ್ ಆಗಿ ಅದು ಡ್ರೈ ಔಟ್ ಆದಮೇಲೆ ಹಣ್ಣು ದೊಡ್ಡದಾದಂಗೆಲ್ಲ ಅದು ಸೀಳೋಗುತ್ತೆ ಹಣ್ಣು. ಆ ಥರ ಆಗಿತ್ತು. ಅದು ಭಾಳನೇ ಲಾಸ್ ಆಯಿತು. ಒಂದೊಂದು ಗಿಡಕ್ಕೆ ಏನಿಲ್ಲ ಅಂದರೂ ನಾವು ಒಂದು 60-70 ಹಿಡ್ದಿತ್ತು. ಅದರಲ್ಲಿ ಏನಿಲ್ಲ ಅಂದ್ರೆ ನಾವು ಬಿಡಿಸಿದ್ದೆ ಒಂದು 40 ಕಾಯಿವರೆಗೂ ಸ್ಕ್ಯಾಬ್ ಇನ್ಫೆಕ್ಟ್ ಮಾಡಿಬಿಡ್ತು. ಅದು ಪರ್ಟಿಕ್ಯುಲರಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಆ ರೋಲ್ 2 ಗಿಡಕ್ಕಾಗಿತ್ತು. ಅದು ಗಾಳಿಗೆ ಈ ಪ್ಲಾಟ್ ಫುಲ್ ತೊಗೊಂಡ್ಬಿಡ್ತು. ಮೇಲಿಂದು ಪ್ಲಾಟ್ ಚೆನ್ನಾಗಿತ್ತು. ಸೊ ಈ ಸಲ ಏನಿಲ್ಲ. ಈ ಗ್ರೀನ್ ಕಲರ್ ಹಣ್ಣಿರುವಾಗಲೇ, ಕಾಯಿ ಇರುವಾಗಲೇ ಬರೋದು ಫ್ರೂಟ್ ಸ್ಕ್ಯಾಬು. ನೋಡಿ ಕುಚ್ಚು ಹಿಡಿದಿದೆ. ಒಂದೆರಡು ತೆಗಿಬೇಕು. ತೆಗೆದಿದ್ರೆ ನಡೆಯುತ್ತೆ. ಅದು ಒಂಥರ ಬರುತ್ತೆ, ಇದೊಂಥರ ಬರುತ್ತೆ. ಈಗ ಸದ್ಯ ಎಮರ್ಜೆನ್ಸಿ ಏನಿದೆ ಅಂದರೆ ಗಿಡನ ಹಿಡಿದು ಕಟ್ಟಬೇಕು. ಎಲ್ಲ ಜೋತ್ ಬೀಳ್ತಾಯಿದೆ. ಅದಕ್ಕೆ ಈಗ ನಮ್ಮ ನೆಕ್ಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ ಇರೋದು ಅಂದರೆ ಅದೇ. ಈ ಸದ್ಯ ಈ ಗೂಟ ಇದೆ ಹಳೇದು, 22 ರೂಪಾಯಿಗೆ ಒಂದು ತಂದಿದ್ದು. ಆದರೆ ಅದು ವರ್ಕೌಟ್ ಆಗೋಲ್ಲ, ಯಾಕಂದರೆ ಭಾಳ ವಜಾ ಬೀಳುತ್ತೆ. ಸ್ವಲ್ಪ ಗಟ್ಟಿ ಗೂಟ ನೋಡ್ಬೇಕಂತ ಇದ್ದೀವಿ. ಏನಾಗುತ್ತೆ ಗೊತ್ತಿಲ್ಲ, ನೋಡಬೇಕು. ಹಿಂಗೆ ಇದೆ ಪ್ಲಾಟೆಲ್ಲ, ಆಲ್ಮೋಸ್ಟ್ ಹಿಂಗೆ ಇದೆ. ಏನು ತೊಂದರೆ ಇಲ್ಲ. ಸರಿ, ಚೆನ್ನಾಗಿ ಸೆಟ್ಟಿಂಗ್ ಬಂದಿದೆ. ಅಂದರೆ ಆ್ಯಕ್ಚುಲಿ ಸೆಟ್ಟಿಂಗ್ ಬಂದಿದ್ದಿಲ್ಲ. ಫೆಬ್ರವರಿಲಿ ಈ ಥರಲ್ಲಿ ಮಾಡಿದ್ದು. ಫೆಬ್ರವರಿ ಫುಲ್ ಕಾದ್ವಿ, ನ್ಯಾಚುರಲಾಗಿ ಬರ್ತೇನೆ ಅಂತೇಳಿ. ಬರಲಿಲ್ಲ. ಮತ್ತು ಮಾರ್ಚಲ್ಲಿ ಫುಲ್ ವೆಯ್ಟ್ ಮಾಡಿದ್ವಿ. ಡಾಕ್ಟ್ರು ಒಬ್ಬನು ಬಂದ, ಅವನೇನಾರು ಹೇಳ್ತಾನೇನೋ ಅಂತೇಳಿ ಟ್ರೈ ಮಾಡಿದ್ವಿ. ಅವನು ಬರೋಕ್ಕೆ ಭಾಳ ಟೈಮ್ ತಗೊಂಡ, ಬರಲಿಲ್ಲ. ಸೊ ಕೊನೆಗೆ ಬಂದ್ರೂ ಅವನು ಇತ್ರೇಲಿ ಹೊಡೀರಿ ಅಂತ ಹೇಳೋಗಿದ್ದ. ಅಂದರೆ ಫಸ್ಟಿಂದ ಮಾಡಿರಿ ಅಂತ ಹೇಳೋಗಿದ್ದ. ನಮ್ಗೆ ಅದು ಹಿಡಿಸ್ಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹೂವು ಹಂಗೆ ಬರ್ತಾಯಿತ್ತು. ಸೊ ನಾನು PGR ಅಂತ ಬರುತ್ತಲ್ಲ, ಅದು ಬಾಯರ್ ಪ್ಲಾನಫಿಕ್ಸ್ ಅಂತ ಹೇಳ್ಬಿಟ್ಟು 300 ರೂಪೀಸ್ ಇನ್ವೆಸ್ಟ್ ಮಾಡಿ ಆ ಸ್ಪ್ರೇ ತಗೊಂಡೆ. ಸ್ಪ್ರೇ ತಗೊಂಡು 1 ಮಂತಿಗೆ ಎಲ್ಲಿ ನೋಡಿದ್ರೂ ಹೂವು. ಅದರಲ್ಲಿ ಮತ್ತೆಲ್ಲೂ ಗಂಡು ಇಲ್ಲ, ಎಲ್ಲ ಹೆಣ್ಣುವೆ. ಎಲ್ಲಿ ನೋಡಿದ್ರೂ ಹೆಣ್ಣುವೆ ಬಿತ್ತು. ಸೊ ಹಿಂಗಾಯಿತು. ಮಾಡ್ತಿರ್ಬೋದು. ಸ್ವಲ್ಪ ಬ್ಲೈಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ. COC ಮತ್ತು ಟ್ಯಾಗ್ ಮೆಸಿನ್ನು, ಸ್ಟ್ರೆಪ್ಟೋಸೈಕ್ಲಿನ್ ಅವು ಇದ್ದಾವೆ. ಕಾಪರ್ ಆಕ್ಸಿಕ್ಲೋರೈಡ್ ಅದು ತೊಗೋಬೇಕು. ಮತ್ತು ಇಲ್ಲಿ ಈ ರೋಲಿ ಸ್ವಲ್ಪ ಗಿಡಗಳು ಭಾಳ ಅಂದರೆ ಭಾಳನೇ
ಇದು ಬರ್ತಾಯಿತ್ತು, ಸನ್ಬರ್ನ್ ಆಗ್ತಾಯಿತ್ತು. ಸೊ ಅದಕ್ಕೆ ಮಡ್ ಸ್ಪ್ರೇ ಮಾಡಿದೆ. ನಾನೆಲ್ಲೋ ಇದು ಅಮೇರಿಕನ್ ಆರ್ಟಿಕಲಲ್ಲಿ ಓದಿದ್ದೆ, ಮಡ್ ಸ್ಪ್ರೇ ಮಾಡಿದ್ರೆ ಸನ್ಬರ್ನ್ ಬರಲ್ಲ ಅಂಥೇಳಿ. ಅದು ನ್ಯಾಚುರಲ್ ಮೆಥಡ್. ಮತ್ತು ಯಾವುದೇ ಬ್ಯಾಕ್ಟೀರಿಯಾನು ಗ್ರೋತ್ ಆಗಲ್ಲಂತೆ ಮಣ್ಣು ಇರೋದ್ರಿಂದ. ಒಂಥರ ಒಂದು ಬ್ಯಾರಿಯರ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿದರು ಅದು ಜರ್ನಲಲ್ಲಿ. ಸೊ ಅದನ್ನು ಟ್ರೈ ಮಾಡಿದ್ದೀನಿ. ಇಲ್ಲೊಂದು 8-10 ಗಿಡಕ್ಕೆ ಸಕ್ಸಸ್ ಆದರೆ ನೆಕ್ಸ್ಟು ಅದನ್ನು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ನೋಡ್ಬೋದು ಎಲ್ಲ ಕಡೆಯೂ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ಸದ್ಯ ಬ್ಲೈಟು ಇನಿಷಿಯೇಟ್ ಆಗ್ತಾಯಿದೆ ಒಂದೊಂದು ಕಡೆಯಿಂದ, ಅದಕ್ಕೆ ಮಧ್ಯದಲ್ಲಿ ಇನಿಷಿಯೇಟ್ ಆಗ್ತಾಯಿದೆ. ಸೊ ಅದೊಂದು ನೋಡ್ಕೋಬೇಕು. ಇಲ್ಲಿ ನೋಡಿ ಜೇನುಳ ತೋರಿಸ್ತೀನಿ. ಒಂಥರ ಪಾಲಿನೇಟರ್ ಇವರು. ಇದಿಲ್ಲದೆ ಏನೂ ಸಾಧ್ಯ ಇಲ್ಲ ಜೇನುಳ ಇಲ್ಲದೆ ಈ ಬೆಳೆಯಲ್ಲಿ. ಅಂದರೆ ಇದು ಸೆಲ್ಫ್ ಪಾಲಿನೇಟೆಡ್ ಆದ್ರೂ ಕ್ರಾಸ್ ಪಾಲಿನೇಷನ್ ಇದ್ದಾಗ ಸೈಜ್ ಚೆನ್ನಾಗಿ ಬರುತ್ತೆ ಹೂವಿಂದು. ಫೋಕಸ್ ಆಗ್ತಿದ್ದಾನೆ ಎಲ್ಲ ಗೊತ್ತಿಲ್ಲ. ಈಗ ಆಯಿತು ನೋಡಿ, ಹೂವು ಒಳ್ಳೆ ಸೈಜ್ ಇದೆ. ಒಂದೊಂದು ಬೆರಳು ದಪ್ಪ ಸೈಜ್ ಬಂದಿದೆ ಹೂವು. ಸೈಜಿಂದೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಕೋಳಿ ಗೊಬ್ಬರ, ದನದ ಗೊಬ್ಬರ ಮಿಕ್ಸ್ ಮಾಡಿ ಕೊಟ್ಟಿದ್ವಿ ಈ ಸಲ. ಹಾಗೆ ಚೆನ್ನಾಗಿ ಬಂದಿದೆ. ನೀರಿಂದೇನು ಪ್ರಾಬ್ಲಮ್ ಇಲ್ಲ. ಸೊ ನೀರು ಸ್ವಲ್ಪ ಜಾಸ್ತಿನೇ ಕೊಡ್ತಾಯಿದ್ದೀವಿ. ಚೆನ್ನಾಗಿ ಸೈಜ್ ಬರುತ್ತೆ ಹೂವು ಅಂಥೇಳಿ. ಹೂ ಸೈಜ್ ಬಂದರೆ ಕಾಯಿ ಸೈಜ್ ಬರುತ್ತೆ. ಮತ್ತು ಒಂದೆರಡು ವಾಟರ್ ಸಾಲ್ಯುಬಲ್ ಕೊಟ್ಟಿದ್ದೀವಿ. ವಾಟರ್ ಸಾಲ್ಯುಬಲ್ ಸ್ಪ್ರೇ ಕೂಡ ಕೊಟ್ಟಿದ್ದೀವಿ. ಸದ್ಯ ನಾವು ಬ್ಲೈಟಿಂದ ಸ್ವಲ್ಪ ಬ್ಲೈಟ್ ಇನಿಷಿಯೇಟ್ ಆಗಿದೆ, ಅದನ್ನೇ ಮ್ಯಾನೇಜ್ ಮಾಡಬೇಕು. ಸ್ವಲ್ಪ ಕಾಯಿ ದೊಡ್ಡದಾಗೋವರೆಗೂ ಇನ್ಫೆಸ್ಟ್ ಆಗದೆ ಇರೋ ಥರ ನೋಡ್ಕೊಂಡ್ರೆ ಆಗುತ್ತೆ. ನೋಡ್ಬೋದು ಕೆಲವೊಂದು ಗಿಡದಲ್ಲಿ ಕಡಿಮೆ ಇದೆ ಕಾಯಿ, ಅದೇನು ಕ್ವಶನಬಲ್ ಅಲ್ಲ. ಯಾಕಂದರೆ 5 ಬೆರಳು ಒಂದೇ ಸಮ ಇರೋಲ್ಲ ನೋಡಿ. ಒಂದು ದೊಡ್ಡ ಇದೆ, ಒಂದು ಚಿಕ್ಕ ಇದೆ. ಹಂಗೆ 1000 ಗಿಡ ಇದೆ ಅಂದರೆ ಒಂದೊಂದ್ರದ್ದು ಒಂದೊಂದು ಮೆಂಟಾಲಿಟಿ ಇರುತ್ತೆ. ಮನುಷ್ಯರಿಗೆ ಹಂಗೆ ಹೋಗ್ತೇವೆ. ಹಂಗೆ ಏನು ಮಾಡೋಕ್ಕಾಗಲ್ಲ. ನಾವು ಎಷ್ಟು ಕಂಟ್ರೋಲ್ ಮಾಡ್ಬೋದು ಅಷ್ಟು ಕಂಟ್ರೋಲ್ ಮಾಡ್ಬೋದು. ಅಂದರೆ ಕಡಿಮೆ ಇದ್ದರೆ ಏನಾಗುತ್ತೆ ಅಂದರೆ ಬರುತ್ತೆ ಅದು. ನೆಕ್ಸ್ಟ್ ಟೈಮಲ್ಲಿ ತಲೆ ಕೆಟ್ಟು ಕಾಯಿ ಬಿಡುತ್ತೆ, ಹಣ್ಣು ಬಿಡುತ್ತೆ. ಅವಾಗೇನು ಯೋಚನೆ ಮಾಡೋಂಗಿಲ್ಲ. ನೋಡಿ ಎಲ್ಲ ಕಡೆ ಒಂದು ಸೆಟ್ ಆಗಿದೆ. ಇನ್ನು ಒಂದೊಂದು ಹೂವು ಇದೆ. ಇನ್ನೊಂದು 15 to 20 ಡೇಸಲ್ಲಿ ಎಲ್ಲಿ ನೋಡಿದ್ರು ಬರೀ ನಿಮಗೆ ದಾಳಿಂಬೆ ಕಾಯಿಗಳ ಕಾಣಿಸ್ತಾ ಇರುತ್ತೆ. ಇದು ನೋಡಿ ಎಲ್ಲ ಆಗಿದೆ ಗಿಡ. ಒಂದು ಸ್ವಲ್ಪ ನಿಮಗೆ ಕಾಣಿಸ್ತದೆ ಗೊತ್ತಿಲ್ಲ. ಸ್ಟ್ರೆಸ್ ಆಗಿದೆ ಈ ಗಿಡ. ಯಾಕಂದರೆ ಸ್ವಲ್ಪ ಹೂವು ಜಾಸ್ತಿ ಬಂದುಬಿಡುತ್ತು. ಸೊ ಸ್ಟ್ರೆಸ್ ಆಗಿದೆ. ಇದಕ್ಕೆ ಸೀವಿಡ್ ಎಕ್ಸ್ಟ್ರಾಕ್ಟ್ ಸ್ಪ್ರೇ ಬರುತ್ತೆ, ಅದು ತಗೋಬೇಕು. ಅದು ನ್ಯಾಚುರಲ್ಲು, ಏನು ಕೆಮಿಕಲ್ ಅಲ್ಲ. ಜಸ್ಟ್ ಸ್ಪ್ರೇ ಮಾಡಬೇಕು, ಜಲ್ದಿ ಅಬ್ಸರ್ವ್ ಆಗುತ್ತೆ ಗಿಡಕ್ಕೆ. ಅದಾಗಿ ಹಿಂದೆ ಮತ್ತು ಲಿಯೋಸಿನ್ ಅಂತಿದೆ, ಅದು ಕೆಮಿಕಲ್ಲು. ಅದನ್ನು ಸೇಮ್ ಎಫೆಕ್ಟ್ ಕೊಡುತ್ತೆ, ಅದರ ಕೆಮಿಕಲ್ ಅದು. ಕೊರ್ಕ್ಲೋರೋ ಮೆಕ್ವಾಟ್ ಕ್ಲೋರೈಡ್ ಅಂತೇಳಿ ಟೆಕ್ನಿಕಲ್ ನೇಮ್ ಅದ್ರದ್ದು. ಮಾಡ್ತಾ ಇರ್ತದೆ ನೋಡಿಲ್ಲ. ಅದು ದೊಡ್ಡವಾಗಿದೆ ಕಾಯಿ. ಇದು ನಮಗೆ 2 ಮಂತ್ ಬರುತ್ತೆ. ಅಂದರೆ ಆಗಸ್ಟ್ ಸೆಪ್ಟೆಂಬರ್ 2 ಮಂತ್ ನಾವು ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕಾಗುತ್ತೆ. ಇದು ಯಾಕಂದರೆ ಹಿಂದೆ ಮುಂದೆ ಸೆಟ್ ಆಗಿದೆ. ಇದು ಹೂವಿರೋದೆಲ್ಲ ಸೆಪ್ಟೆಂಬರಿಗೆ ಬರುತ್ತೆ, ಇದು ಆಗಸ್ಟಿಗೆ ಬಂದುಬಿಡುತ್ತದೆ. ಸೊ 2 ಟೈಮು ಏನು ಮಾಡೋಕ್ಕಾಗಲ್ಲ. ಈ ಸಲ ಸೆಟ್ಟಿಂಗ್ ಬಂದಿಲ್ಲ ಅಂತ ಭಾಳ ಜನ ಕಷ್ಟಪಡ್ತಾ ಇದ್ದಾರೆ. ಬಂದಿರೋದ್ರಲ್ಲೇ ನಾವು ತೃಪ್ತಿ ಪಡಬೇಕು. ಇಷ್ಟು.